ತುಂಬ ಸಂಸ್ಕಾರಯುತವಾಗಿ ಎಲ್ಲ ಸಂಸ್ಕೃತಿಗಳನ್ನು ಮೇಳೈಸಿ ಇವತ್ತು ಮಾಡಿರುವಂಥದ್ದು ನಮ್ಮೆಲ್ಲರಿಗೂ ಸಂತೋಷವನ್ನು ಉಂಟು ಮಾಡಿದೆ. ಇದೆಲ್ಲವೂ ಕೂಡ ಆ, ಭೈರವೈಕ್ಯ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಕೃಪೆ ಮತ್ತು ಕರುಣೆ ಶೇಖರ್ ಸ್ವಾಮೀಜಿಯವ್ರ ಮೇಲೆ ಯಾವಾಗಲೂ ಇದೆ ಅಂತೇಳಿ ನಾನು ಭಾವಿಸಿದ್ದೀನಿ. ಹಾಗಾಗಿನೇ ಅವರಿಂದ ಇಷ್ಟೆಲ್ಲ ಒಳ್ಳೆ ಕಾರ್ಯಗಳು ನಡೀತಾ ಇದೆ. ಮುಂದೆಯೂ ಕೂಡ ಭಗವಂತ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ನೀಡಲಿ. ಈ ಒಂದು ಸುಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಪ್ರಕಾಶನಾಥ ಸ್ವಾಮೀಜಿಯವರ 60ನೇ ವರ್ಷದ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ, ಪ್ರಕಾಶನಾಥ ಸ್ವಾಮೀಜಿಯವರು ಅತ್ಯಂತ ಅರ್ಥಪೂರ್ಣವಾಗಿ ನಮ್ಮ ಬದುಕನ್ನು ಸಾಗಿಸಿದರೆ, ಒಬ್ಬ ಮನುಷ್ಯ ಉಸಿರಿರುವುದೊಳಗೆ ಯಾವ ರೀತಿಯಾಗಿರುವಂತಹ ಸೇವೆಯನ್ನು ಮಾಡಿ ಹೆಸರು ಮಾಡಬಹುದು ಅನ್ನೋದಕ್ಕೆ ಆದರ್ಶಪ್ರಾಯಿದ್ದಾರೆ. ಬಾಲಗಂಗಾಧರನಾಥ ಸ್ವಾಮೀಜಿಯಂತಹ ದೊಡ್ಡ ಶಕ್ತಿಯನ್ನ ಅವರು ಆಶ್ರಯಿಸಿ ಅಂತ ಸ್ವಾಮೀಜಿಯವರ ನಾಮಧೇಯ ಮೇಲೆ BGS ಎನ್ನುವಂತಹ ದೊಡ್ಡ ಸಂಸ್ಥೆಯನ್ನು ಕಟ್ಟಿ ನಾಡಿನಾದ್ಯಂತ ಅಕ್ಷರ ಕ್ರಾಂತಿಯನ್ನು ಮಾಡಿದ್ರೆ ಅಂತಹ ಪೂಜ್ಯರಿಗೆ ಶತಾಯುಷಿಗಳಾಗಲಿ ಅಂತೇಳಿ ನಾನು ಶುಭ ಕೋರ್ತೇನೆ. ನಮಗೆಲ್ಲ ಒಂದು ಹಬ್ಬ ಖುಷಿ, ಯಾಕಂದರೆ ಅವ್ರ ಹೆಸರೇ ಪ್ರಕಾಶನ ಅಂತ ಹೇಳಿ ಜಗತ್ತಿಗೆ ಪ್ರಕಾಶವನ್ನು ಜ್ಞಾನದಾಸೋಹದ ಮೂಲಕ, ಅನ್ನದಾಸೋಹದ ಮೂಲಕ, ಉದ್ಯೋಗದ ಮೂಲಕ, ಮಾಧ್ಯಮದ ಮೂಲಕ, ಯಾಕಂದರೆ ಯಾವೆಲ್ಲ ರಂಗಭೂಮಿಯಲ್ಲಿ ಒಬ್ಬ ಮನುಷ್ಯ ಪೂರ್ಣತೆಯನ್ನು ಪಡೀಲಿಕ್ಕಾಗುತ್ತೆ, ಸಮಾಜವನ್ನು ಸೇವೆ ಮಾಡಲಿಕ್ಕಾಗುತ್ತೆ, ಆ ವ್ಯಕ್ತಿ ಅವ್ರ ವ್ಯಕ್ತಿತ್ವದ ಮೂಲಕ 60 ವರ್ಷವೂ ಈ ಮಹಾ ಸಾಧನೆಯನ್ನು ಮಾಡಿದ್ದಾರೆ. ಒಬ್ಬ ಶ್ರೀಮಂತ ಮಾಡೋ ಕೆಲಸನ ಒಂದು ಸಣ್ಣ ಹಳ್ಳಿಯಿಂದ ಬಂದು ಒಂದು ಜ್ಞಾನದ ಕಾಶಿಯನ್ನೇ ಬೆಂಗಳೂರಲ್ಲಿ ಸೃಷ್ಟಿ ಮಾಡಿ, ಉದ್ಯೋಗ ಕಾಶಿಯನ್ನು ಸೃಷ್ಟಿ ಮಾಡಿ, ಆರೋಗ್ಯ ಕಾಶಿಯನ್ನು ಸೃಷ್ಟಿ ಮಾಡಿದ್ದಾರೆ. ಸೊ ಅವರ ಷಷ್ಠಿ ಪೂರ್ತಿ ದಿನ ಸಮಾಜದ ಕಲ್ಯಾಣ ಮಾಡ್ತಾ ಇದ್ದ 60 ವರ್ಷದ ಕಲ್ಯಾಣದ ಜ್ಞಾಪಕಕ್ಕೆ ಶ್ರೀನಿವಾಸ ಕಲ್ಯಾಣನ ಇವತ್ತು ಮಾಡಿದರು. ಅದೇ ಜೊತೆಗೆ ಜಗತ್ತಿಗೆ ಒಳ್ಳೆಯದಾಗೋ ಶತಚಂಡಿ ಸಮೇತ ಅತಿ ವಿಶೇಷವಾಗಿ ಮಾಡಿದರು. ಹಾಗಾಗಿ ಅವರಿಗೆ ದೇವರು ಆಯುಷ್ಯ, ಆರೋಗ್ಯ ಮತ್ತು ನಮ್ಮ ಆಯುಷ್ಯಲ್ಲೂ ಅವರಿಗೆ ಸ್ವಲ್ಪ ಹೋಗಲಿ ಅಂತ. ಯಾಕಂದರೆ ಪ್ರಪಂಚದಲ್ಲಿ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವರು ಜಾಸ್ತಿ ದಿನ ಇದ್ದಷ್ಟು ಆಲದ ಮರ ಇದ್ದ ಹಾಗೆ ಎಲ್ಲರಿಗೂ ಆಶ್ರಯ ಆಗ್ತದೆ. ಪ್ರಕಾಶನಾಥ ಸ್ವಾಮೀಜಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ, ಐಶ್ವರ್ಯನ ಕೊಟ್ಟು ಕಾಪಾಡಲಿ. ಅದ್ಭುತವಾದ ಒಂದು ವೈಬ್ರೇಷನ್ ದಿನ ಅಂತ ಹೇಳುತ್ತೆ. ನನಗೆ ತಿಳಿದಿರೋ ಪ್ರಕಾರ ಭಾಳ ವೈಬ್ರೇಷನ್. ನಾನು 2ನೇ ತಾರೀಕಿಗೆ ಕೇಕ್ ಕಟ್ ಮಾಡಿಬಿಟ್ಟೆ. ಹಿಂಗೆಲ್ಲ ಇದು ಸಿಗಲ್ ಬೇಡ ಅಂತೇಳಿ ಕೇಕೆಲ್ಲ ಕಟ್ ಮಾಡಿಸಿ ಅವತ್ತೇ ಹಾರೆಲ್ಲ ಹಾಕಿ, ದಯವಿಟ್ಟು ನನಗೆ ಖುಷಿ. ನನಗಿದು ನಮ್ಮ ಮನೆ ಇದ್ದಂಗೆ, ಇದು ನನಗೆ ಮನೆ ಇದ್ದಂಗೆ, ನನಗಿದು ಮಂದಿರ ಇದ್ದಂಗೆ, ದೇವಸ್ಥಾನ ಇದ್ದಂಗೆ. ನನ್ನ ಪಾಲಿಗೆ ಅವ್ರು ಎಲ್ಲರೂ ಅನಿಸುತ್ತೆ 100%. ನನಗೆ ಇಷ್ಟು ವರ್ಷ ನಾನು ಮಾಧ್ಯಮದಲ್ಲಿ ಹೋಗ್ತೀನಿ ಅಂದ್ರೆ ನನಗೆ ಅಂತ ಒಂದು ದೇವರು ಅಂತ ಒಂದು ಜಾಗ, ಇದು ಮಂದಿರ ಅಂತ ಹೇಳ್ಬೋದು ಪ್ರಕಾಶನಾಥ ಸ್ವಾಮೀಜಿ ಇರೋದು. ಇವತ್ತಂತೂ ನಾವೇನು ಪುಣ್ಯ ಮಾಡಿದ್ದೀವೋ ಗೊತ್ತಿಲ್ಲ, ಅವ್ರ ಬರ್ತಡೇ ನೋಡಿದ್ದೀವಿ. ಪ್ರತಿ ವರ್ಷನೂ ಕೂಡ ಹೀಗೆ ಆಚರಣೆ ಮಾಡೋ ಸಕ್ಕದಾಗಿದೆ. ತುಂಬ ಖುಷಿಯಾಗಿದೆ. ಅವ್ರ ಸಂಸ್ಥೆಯಲ್ಲಿ ಹೋದಂಥವ್ರಿಗೆ, ಅವ್ರನ್ನ ನಂಬಿರೋರಿಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಪ್ರಕಾಶನಾಥ ಸ್ವಾಮೀಜಿ ಸುಮ್ಮನೆ ನೋಡಿದ್ರೆ ಒಂದು ಅದೃಷ್ಟ. ನಿಜದಲ್ಲೂ ಕೂಡ ಅವ್ರಿಗೆ ಯಾವ ಮಗು ಥರ ಯಾರಿಗೂ ಏನೂ ನಯಿಸಲ್ಲ. ನಾನು ಅಬ್ಸರ್ವ್ ಮಾಡಿದ್ದೀನಿ. ನಾನೊಬ್ಬ ಅಷ್ಟೆಲ್ಲ ಜನರಿಗೆ ಎಲ್ಲರ ಥರದ್ದು ನೋಡಿರ್ತೀನಿ. ಹಾಗಾಗಿ ದೇವರು ಅವರು ಈ ನಮ್ಮ ಕರ್ನಾಟಕದ ದೇವರು ಅನ್ಬೋದು. ನನ್ನ ನಿಜವಾಗ್ಲೂ ನನ್ನ ಕಣ್ಣೀರೇ ಬರುತ್ತೆ. ಅವ್ರ ಮೇಲೆ ಅಷ್ಟು ಪ್ರೀತಿ, ಅಷ್ಟು ಗೌರವ. ಅವ್ರು ಯಾವಾಗಲೂ ಚೆನ್ನಾಗಿರ್ಬೇಕು, ತುಂಬ ಚೆನ್ನಾಗಿರ್ಬೇಕು. ಅದು ನಾನು ಎಲ್ಲ ರೀತಿಯಲ್ಲೂ ನನಗೆ ತುಂಬ ಖುಷಿ. ಅವ್ರು ಒಳ್ಳೇದಾಗಲಿ, ಇನ್ನೂ ಅವ್ರ ಸಂಸ್ಥೆ ಚೆನ್ನಾಗಿ ಒಳ್ಳೇದಾಗಲಿ ಸರ್. ಹಾಯ್, ನಮಸ್ತೆ. ಇವತ್ತು 60ನೇ ಸಂವತ್ಸರನ ಕಾಲಿಡ್ತಾ ಇರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಶ್ರೀ 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 ಪ್ರಕಾಶನಾಥ್ ಸ್ವಾಮೀಜಿಯವರ ಹುಟ್ಟುಹಬ್ಬಕ್ಕೆ ಬಂದಿದ್ದೀನಿ. ತುಂಬಾನೇ ಖುಷಿ ಆಗುತ್ತೆ. 25 ವರ್ಷ BGS ಸಂಸ್ಥಾನ ಅದು ಕೂಡ ಪೂರೈಸಿದೆ. ಅದು ಸಿಲ್ವರ್ ಜೂಬ್ಲಿಯನ್ನು ಆಚರಿಸ್ಕೊಳ್ತಾ ಇದೆ. ಸೊ ಎರಡೂ ಕೂಡ ಸೇರಿ ಈ ಒಂದು ಶುಭ ದಿನ ಅಂತಾನೆ ಹೇಳ್ಬೋದು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ.